ರೆಬಲ್ ಟಿವಿಗೆ ಸ್ವಾಗತ. ಇವತ್ತು ಟಾಪ್ 5 ಸುದ್ದಿಗಳನ್ನ ನೋಡ್ತಾ ಹೋಗೋಣ ಒಂದೊಂದಾಗಿ. ನೋಡಿ, ನೇಪಾಳದ ಮಾಜಿ ಮುಖ್ಯ ನ್ಯಾಯಮೂರ್ತಿ ಸುಶೀಲಾ ಕರ್ಕಿ ಅವರು ಮಧ್ಯಂತರ ಸರ್ಕಾರದ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ನಿನ್ನೆಷ್ಟೇ ಸ್ವೀಕರಿಸಿರುವಂತದ್ದು ಶೀತಲ್ ನಿವಾಸದಲ್ಲಿ ರಾಷ್ಟ್ರಪತಿ ರಾಮಚಂದ್ರ ಪೌಡೆಲ್ ಅವರಿಗೆ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನವನ್ನ ಬೋಧಿಸಿದರು. ಆ ನೇಪಾಳದ ಪ್ರಧಾನಿಯಾದ ಮೊದಲ ಮಹಿಳೆ ಕರ್ಕಿ. ಸಂವಿಧಾನದ 61ನೇ ವಿಧಿಯಡಿಯಲ್ಲಿ ಅಧ್ಯಕ್ಷ ಪೌಡೆಲ್ ಅವರು ಕರ್ಕಿ ಅವರನ್ನ ಪ್ರಧಾನಿಯಾಗಿ ನೇಮಿಸಿದ್ದಾರೆ. 2015ರಲ್ಲಿ ಹೊಸ ಸಂವಿಧಾನ ಜಾರಿಗೆ ಬಂದ ನಂತರ ಹಿಂದಿನ ಎಲ್ಲಾ ಸರ್ಕಾರಗಳು 76ನೇ ವಿಧಿಯಡಿಯಲ್ಲಿ ರಚನೆಯಾದವು. ಮೊದಲ ಬಾರಿಗೆ ಕರ್ಕಿ ಅವರನ್ನ 61ನೇ ವಿಧಿಯಡಿಯಲ್ಲಿ ಪ್ರಧಾನಿಯಾಗಿ ಮಾಡಲಾಗಿದೆ. 6 ತಿಂಗಳೊಳಗೆ ಚುನಾವಣೆ ನಡೆಸುವಂತೆ ಸರ್ಕಾರಕ್ಕೆ ನಿರ್ದೇಶನವನ್ನ ಕೊಡಲಾಗಿದೆ ಅಂತ ಹೇಳಿ ಈಗಾಗಲೇ ರಾಷ್ಟ್ರ ಕಚೇರಿ ತಿಳಿಸಿರುವಂತದ್ದು. ಹಾಗೆ ಸಂಸತ್ತಿನ ವಿಸರ್ಜನೆಯ ಘೋಷಣೆಯ ನಂತರ ಕರ್ಕಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು. ಶುಕ್ರವಾರ ಕಠ್ಮಂಡುವಿನಲ್ಲಿ ದಿನವಿಡೀ ನಡೆದಂತಹ ಚರ್ಚೆಯ ನಂತರ ಅದರ ನೇತೃತ್ವದಲ್ಲಿ ಮಧ್ಯಂತರ ಸರ್ಕಾರ ರಚಿಸಲು ಉನ್ನತ ನಾಯಕರಲ್ಲಿ ಒಮ್ಮತ ಮೂಡಿತು. ನೇಪಾಳದಾದ್ಯಂತ ಸಾಕಷ್ಟು ರಾಜಕೀಯ ಪ್ರಕ್ಷುಬ್ಧತೆ ಇರುವಂತಹ ಸಮಯದಲ್ಲಿ ಕರ್ಕಿ ಸರ್ಕಾರ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದಾರೆ. ನೇಪಾಳದಲ್ಲಿ ಭಾನುವಾರದಿಂದ ದೊಡ್ಡ ಪ್ರಮಾಣದ ಪ್ರತಿಭಟನೆಗಳು ಕೂಡ ನಡೀತಾ ಇರುವಂತದ್ದು. ZEN ದೊಡ್ಡ ಪ್ರಮಾಣದ ಪ್ರತಿಭಟನೆಯನ್ನ ಪ್ರಾರಂಭ ಮಾಡಿದ ನಂತರ ಪ್ರಧಾನಿ KP ಶರ್ಮಾ ಓಲಿ ಮಂಗಳವಾರ ರಾಜೀನಾಮೆಯನ್ನ ಕೊಡಬೇಕಾಯಿತು. ಭ್ರಷ್ಟಾಚಾರವನ್ನ ನಿಗ್ರಹಿಸುವುದು, ಪಕ್ಷಪಾತವನ್ನ ಕೊನೆಗೊಳಿಸುವುದು ಮತ್ತು ಸಾಮಾಜಿಕ ಮಾಧ್ಯಮ ತಾಣಗಳ ಮೇಲಿನ ನಿಷೇಧವನ್ನ ತೆಗೆದುಹಾಕುವುದು ಪ್ರತಿಭಟನಾಕಾರರ ಪ್ರಮುಖ ಬೇಡಿಕೆಗಳಲ್ಲಿ ಎಲ್ಲವೂ ಕೂಡ ಪಾಯಿಂಟ್ಸ್ ಸೇರಿರುವಂತದ್ದು. ಹಾಗೆ ಆ ನೇಪಾಳದಲ್ಲಿ ನಡೆದಂತಹ ಈ ZEN ಪ್ರತಿಭಟನೆಯಲ್ಲಿ ಭಾರತೀಯ ನಾಗರಿಕನ್ನು ಸೇರಿದಂತೆ ಕನಿಷ್ಠ 51 ಜನರು ಸಾವನ್ನಪ್ಪಿದ್ದಾರೆ. ಕಳೆದ ಹಲವು ದಿನಗಳಿಂದ ಕಠ್ಮಂಡುವಿನಲ್ಲಿ ಸಾಮಾನ್ಯ ಜೀವನ ಅಸ್ತವ್ಯಸ್ತಗೊಂಡಿದೆ. ಸೇನೆಯು ಬೀದಿಗಿಳಿದು ಜವಾಬ್ದಾರಿಯನ್ನ ವಹಿಸಿಕೊಳ್ಳಬೇಕಾಯಿತು. ಅಂತಹ ಪರಿಸ್ಥಿತಿಯಲ್ಲಿ ಕರ್ಕಿ ಪ್ರಸ್ತುತ ನೇಪಾಳದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಪುನಃ ಸ್ಥಾಪಿಸುವ ಸವಾಲನ್ನ ಎದುರಿಸುತ್ತಿದ್ದಾರೆ. ಸುಶೀಲಾ ಕರ್ಕಿ ಜುಲೈ 11, 2016ರಿಂದ ಜೂನ್ 6, 2017ರವರೆಗೂ ನೇಪಾಳದ ಮುಖ್ಯ ನ್ಯಾಯಾಧೀಶರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಈ ಸ್ಥಾನವನ್ನ ತಲುಪಿದ ಮೊದಲ ಮಹಿಳೆ ಮತ್ತು ಅವರ ಮಿತಿವಯದ ಕಾರ್ಯಶೈಲಿಗೆ ಹೆಸರುವಾಸಿಯಾಗಿದ್ದಾರೆ. ಈಗ ಈ ಶೈಲಿಗೆ ಅಂದ್ರೆ ನೇಪಾಳದಲ್ಲಿ ಪ್ರಧಾನಿ ಹುದ್ದೆಯನ್ನ ತಲುಪಿದ ಮೊದಲ ಮಹಿಳೆಯಾಗಿದ್ದಾರೆ. ಯುವ ಪ್ರತಿಭಟನಾಕಾರರು ಸೇರಿದಂತೆ ಹೆಚ್ಚಿನ ಪಕ್ಷಗಳು ಪ್ರಧಾನಿ ಹುದ್ದೆಗೆ ಅವರ ಹೆಸರನ್ನ ಒಪ್ಪಿಕೊಂಡಿವೆ. ಮುಂದಿನ ಸ್ಟೋರಿಯತ್ತ ಗಮನ ಹರಿಸೋಣ. ಈಗ ರಾಜಧಾನಿ ಬೆಂಗಳೂರಿನಲ್ಲಿ ಕಸದ್ದೇ ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಅದರಲ್ಲೂ ಕಂಡಲ್ಲಿ ಕಸ ಬಿಸಾಕ್ತಾರೆ. ಎಲ್ಲಿ ಬೇಕಲ್ಲಿ ಕಸ ಬಿಸಾಕ್ತಾ ಇದ್ದಾರೆ. ಮನೆ ಹತ್ರ ಗಾಡಿ ಬಂದರೂ ಕೂಡ ಆ ಗಾಡಿಯಲ್ಲಿ ಬಿಸಾಕಲ್ಲ, ಅಲ್ಲೇ ಹೊರಗಡೆ ಬಿಸಾಕ್ಬಿಡ್ತಾರೆ. ಅದರಲ್ಲೂ ಕಂಡಲ್ಲಿ ಕಸ ಎಸೆಯುವ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಇದರ ಮಧ್ಯೆ ಕಂಡಲ್ಲಿ ಕಸ ಯಾರೆಲ್ಲ ಎಸೆತಿದಾರಲ್ಲ ಅಂಥವ್ರಿಗೆ 2,000 ರೂಪಾಯಿ ದಂಡವನ್ನು ಹಾಕಲಾಗತ್ತಂತೆ. ಮನೆ ಮುಂದೆ ಕಸದ ವಾಹನ ಬಂದರೂ ಕಸ ಹಾಕದೆ ರಸ್ತೆ ಬದಿಗಳಲ್ಲಿ ಎಲ್ಲಂದರಲ್ಲಿ ಕಸ ಎಸೆಯೋರಿಗೆ ಬಿಸಿ ಮುಟ್ಟಿಸಬೇಕು ಅನ್ನುವಂತಹ ಉದ್ದೇಶದಿಂದ ಇಂತಹ ರೂಲ್ಸ್ ಅನ್ನ ಈಗ ತೀರ್ಮಾನವನ್ನ ಮಾಡಿದ್ದಾರೆ. ರೂಲ್ಸ್ ಅನ್ನ ಜಾರಿಗೆ ತರಬೇಕು ಅಂತ ಹೇಳಿ. ಸೊ ಈಗ ಯಾರೆಲ್ಲ ಕಸ ಬಿಸಾಕ್ತಾರೆ ಅವರನ್ನ ಹಿಡಿಯೋದಕ್ಕೆ ಮಾರ್ಷಲ್ಸ್ ಗಳನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಕಂಡಲ್ಲಿ ಕಸ ಎಸೆಯುವವರ ಮೇಲೆ ನಿಗಾ ಇಡಲು ಈಗಾಗಲೇ ಮಾರ್ಷಲ್ಸ್ ಗಳನ್ನ ನೇಮಿಸಲಾಗಿದೆ. ಮಾರ್ಷಲ್ ಗಳ ಮೂಲಕವೇ ಕಸ ಯಾರೆಲ್ಲ ಎಸೆತಿದ್ದಾರೆ ಅವರಿಗೆ ದಂಡವನ್ನ ವಿಧಿಸುವ ಅಧಿಕಾರ ಕೊಡಲು ನಿರ್ಧರಿಸಲಾಗಿದೆ. ಸೊ ಬೆಂಗಳೂರಲ್ಲಿ ಹೆಚ್ಚಾಗ್ತಾ ಇರುವಂತಹ ಪ್ಲಾಸ್ಟಿಕ್ ಹಾವಳಿ ಸಮರ್ಪಕವಾಗಿ ಕಸ ನಿರ್ವಹಣೆಗೆ ಅಡ್ಡಿಯಾಗ್ತಿರುವ ಹಿನ್ನೆಲೆಯಲ್ಲಿ ಈ ಒಂದು ಬಳಕೆ ಪ್ಲಾಸ್ಟಿಕ್ ಬಳಕೆಗೆ ಸಂಪೂರ್ಣ ಕಡಿವಾಣ ಹಾಕಬೇಕು ಅಂತ ಹೇಳಿ ಆ ನಿರ್ಧಾರವನ್ನ ಕೈಗೊಳ್ಳಲಾಗ್ತಾ ಇದೆಯಂತೆ. ನೋಡಿ, ಕಸ ವಿಲೇವಾರಿ ಸಮಸ್ಯೆ ಸದ್ಯಕ್ಕಿಲ್ಲ. ಯಾಕಂದ್ರೆ ನಗರದ ಕಸ ವಿಲೇವಾರಿ ಸಮಸ್ಯೆ ಸದ್ಯಕ್ಕಿಲ್ಲ. ನಗರದಲ್ಲಿ ಪ್ರತಿನಿತ್ಯ ಉತ್ಪತ್ತಿಯಾಗುವ ಕಸವನ್ನ ಕಣ್ಣೂರಿನಲ್ಲಿ ವಿಲೇವಾರಿ ಮಾಡಲಾಗ್ತಾ ಇದೆ. 2 ವರ್ಷ ಅಲ್ಲೇ ವಿಲೇವಾರಿ ಮಾಡಲಾಗುವುದು. ಅಲ್ಲಿವರೆಗೂ ಕೂಡ ಯಾವುದೇ ಸಮಸ್ಯೆ ಇಲ್ಲ. ಇದ್ರ ಜೊತೆಗೆ ಬೆಂಗಳೂರು ದಕ್ಷಿಣ ಮತ್ತು ಉತ್ತರ ಭಾಗದಲ್ಲಿ ಕಸ ವಿಲೇವಾರಿಗೆ ಹೊಸ ಜಾಗಗಳನ್ನ ಹುಡುಕುವಂತಹ ಪ್ರಯತ್ನ ಮಾಡಲಾಗ್ತಾ ಇದೆ ಅಂತ ಹೇಳಿ ಈಗಾಗಲೇ ತಿಳಿಸಿದ್ದಾರೆ. ಮಾಹಿತಿಗಳ ಪ್ರಕಾರ ಕಸ ಎಸೆಯೋಕೆ ಸಮಯವೂ ಕೂಡ ಬದಲಾವಣೆ. ಸೊ ಮನೆಗಳಿಂದ ಕಸ ಸಂಗ್ರಹ ಮಾಡುವ ಕಸದ ಆಟೋಗಳು ಇನ್ಮುಂದೆ ಮೊದಲಿಗಿಂತ ಬೇಗ ಮನೆಗಳ ಬಳಿ ಬರುತ್ತೆ. ಇಷ್ಟು ದಿನ ಬೆಳಗ್ಗೆ 6 ಗಂಟೆಯಿಂದ 7:30ರವರೆಗೂ ಏರಿಯಾ ರೌಂಡ್ಸ್ ಹೊಡಿತಾ ಇದ್ವು. ಆದ್ರೆ ಇನ್ಮೇಲೆ ಬೆಳಗ್ಗೆ 5:30ಯಿಂದ 6:30ವರೆಗೂ ಕೂಡ ಕಸ ಸಂಗ್ರಹಣೆ ಮಾಡ್ತವೆ ಅಂತೆ. ಕಸ ಸಂಗ್ರಹ ಆಟೋ ಲೇಟ್ ಆಗಿ ಬರುವುದರಿಂದ ಮುಂಜಾನೆ ಕೆಲಸಕ್ಕೆ ಹೋಗೋರು ಕಸ ವಿಲೇವಾರಿ ಮಾಡದೆ ಹೋಗ್ತಾರೆ. ಹೀಗೆ ವಿಲೇವಾರಿ ಮಾಡದ ಕಸವನ್ನ ರಸ್ತೆಗಳ ಪಕ್ಕ ಅಥವಾ ಕಸದ ರಾಶಿಗಳಿರುವಂತಹ ಕಡೆ ಹಾಕಿ ಹೋಗ್ಬಿಡ್ತಾರೆ. ಹಾಗಾಗಿ ಮುಂಜಾನೆ ಕೆಲಸಕ್ಕೆ ಹೋಗೋರು ತಾವು ಕೆಲಸಕ್ಕೆ ಹೋಗೋ ಮುಂಚೆ ಕಸವನ್ನ ಕೊಟ್ಟು ಹೋಗ್ಲಿ ಅಂತ ಹೇಳಿ ಅದಕ್ಕೋಸ್ಕರ ಈ ರೀತಿಯಾದಂತಹ ಬದಲಾವಣೆ ಮಾಡಲಾಗಿದೆ. ಸರ್ಕಾರ
ಸಾರಿಗೆ ನಿಗಮ ಬಸ್ ನಿಲ್ದಾಣಗಳ ಮೂಲಸೌಕರ್ಯ ಅಭಿವೃದ್ಧಿಗೆ ಆದ್ಯತೆಯನ್ನ ಕೊಡ್ತಾ ಇದೆ. ಸೊ ವಾಯುವ್ಯ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಹಾಗೆ ಈ ವ್ಯಾಪ್ತಿಯ ಘಟಕ ಏನಿದೆ ವಿಭಾಗಗಳು ಕಾರ್ಯಾಗಾರ ಮತ್ತು ಬಸ್ ನಿಲ್ದಾಣಗಳಲ್ಲಿ 1000 ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡಿರುವಂತಹ ರಾಜ್ಯದ ಮೊದಲ ರಸ್ತೆ ಸಾರಿಗೆ ಸಂಸ್ಥೆ ಆಗಿದೆ. ಸೊ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಪ್ರಯಾಣಿಕರು ವಿಶೇಷವಾಗಿ ಈ ಮಹಿಳೆಯರು ಮತ್ತು ಮಕ್ಕಳ ಸುರಕ್ಷತೆಗಾಗಿ ಅಂತ ಹೇಳಿ 141 ಸ್ಥಳಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಧಾರವಾಡ, ಬೆಳಗಾವಿ, ಹಾವೇರಿ, ಗದಗ, ಬಾಗಲಕೋಟೆ ಮತ್ತು ಉತ್ತರ ಕನ್ನಡ ಸೇರಿದಂತೆ 6 ಜಿಲ್ಲೆಗಳು ಮತ್ತು 9 ವಿಭಾಗೀಯ ಕೇಂದ್ರಗಳನ್ನು ಒಳಗೊಂಡಿದೆ. ಸಾವಿರಾರು ಪ್ರಯಾಣಿಕರು ಪ್ರತಿದಿನ ಸಾರಿಗೆ ಸೇವೆಯನ್ನ ಬಳಸುತ್ತಿದ್ದಾರೆ. ಸೊ ಕರ್ನಾಟಕ ಸರ್ಕಾರ ಶಕ್ತಿ ಯೋಜನೆಯಡಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣವನ್ನ ಒದಗಿಸಿದ ನಂತರ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಇರ್ತದೆ. ಸೊ ಇದಲ್ಲದೆ ಕೆಲವು ಬಸ್ ನಿಲ್ದಾಣಗಳಲ್ಲಿ ಕಳ್ಳತನ ಆಗಿರಬಹುದು, ಈ ಮೊಬೈಲ್ ಕಳುವು, ಸರಕು ನಾಪತ್ತೆ ಕುರಿತು ದೂರುಗಳು ಕೂಡ ದಾಖಲಾಗ್ತಾ ಇದ್ದಾವೆ. ಮಹಿಳೆಯರು ಮತ್ತು ಮಕ್ಕಳ ಸುರಕ್ಷತೆಗಾಗಿ ಅಂತ ಹೇಳಿ ಸಿಸಿಟಿವಿ ಕ್ಯಾಮೆರಾಗಳನ್ನ ಅಳವಡಿಸುವ ಪ್ರಕ್ರಿಯೆಗೆ ವೇಗವನ್ನ ಕೊಡಲಾಗಿದೆ. 141 ಸ್ಥಳಗಳಲ್ಲಿ 1000ಕ್ಕೂ ಹೆಚ್ಚು ಸಿಸಿಟಿವಿಯನ್ನ ಕೂಡ ಅಳವಡಿಸಲಾಗ್ತಾ ಇದೆ. ಎಲ್ಲಾ ರೀತಿಯ ಆಕರ್ಷಕ ಚಟುವಟಿಕೆಗಳ ಬಗ್ಗೆ ನಿಗಾ ವಹಿಸಲು ಎನ್ ಬ್ಲೂ ಕೆಆರ್ಟಿಸಿ 6 ಜಿಲ್ಲೆಗಳು ಮತ್ತು 9 ವಿಭಾಗಗಳಲ್ಲಿ 141 ಸ್ಥಳಗಳಲ್ಲಿ 1000ಕ್ಕೂ ಹೆಚ್ಚು ಸಿಸಿಟಿವಿ ಕ್ಯಾಮೆರಾಗಳನ್ನ ಅಳವಡಿಸಲಾಗಿದೆ ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ NWKRTC ತನ್ನ ಎಲ್ಲಾ ಬಸ್ ನಿಲ್ದಾಣಗಳಲ್ಲಿ ಸಿಸಿಟಿವಿ ಅಳವಡಿಸಿರುವ ಮೊದಲು ನಿಗಮವಾಗಿದೆ. ಸಿಬ್ಬಂದಿ ಮೇಲ್ವಿಚಾರಣೆ ಮತ್ತು ಡಿಪೋದಿಂದ ಬಸ್ಸುಗಳ ಚಲನವಲನಗಳನ್ನು ಗಮನಿಸಲು ಅಂತ ಹೇಳಿ ಡಿಪೋಗಳಲ್ಲಿಯೂ ಸಹ ಸಿಸಿಟಿವಿಗಳನ್ನು ಅಳವಡಿಸಲಾಗಿದೆ. ಪ್ರತಿಯೊಂದು ವಿಭಾಗದ ಭದ್ರತಾ ಅಧಿಕಾರಿಗಳು ಸಿಸಿಟಿವಿ ಮೇಲ್ವಿಚಾರಣೆ ನಡೆಸುವುದು. ಯಾರಾದರೂ ಡೌಟ್ ಬಂದ್ರೆ ಚಲನೆಗಳು ಅಥವಾ ಇದು ಅಹಿತಕರ ಘಟನೆಗಳನ್ನ ತಕ್ಷಣವೇ ಮೇಲಾಧಿಕಾರಿಗಳ ಗಮನಕ್ಕೆ ತರ್ತಾರೆ. ಇದೊಂದು ಅತ್ಯುತ್ತಮ ಪ್ರಯಾಣಿಕ ಸ್ನೇಹಿತ ಉಪಕ್ರಮವಾಗಿದೆ ಅಂತ ಹೇಳಿ ವಿವರಿಸಿದ್ದಾರೆ. ಹಿಂದೆ ಕೆಲವೆಡೆ ಮಾತ್ರ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿತ್ತು, ಕೆಲವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ರೆ ಇನ್ನು ಕೆಲವು ಹಳೆಯದಾಗಿ ಹೋಗ್ಬಿಟ್ಟಿದ್ವು. ಸೊ ಹಾಗಾಗಿ ಹೊಸ ಸಿಸಿಟಿವಿಗಳಿಂದ ಬದಲಾಯಿಸಲಾಗಿದೆ. ಸುಮಾರು ರೂಪಾಯಿ 1.5 ಕೋಟಿ ವೆಚ್ಚವನ್ನು ಮಾಡಲಾಗಿದೆ. ಇದು ಕಳ್ಳತನ, ಕಿರುಕುಳ, ಗಲಾಟೆ ಅಥವಾ ಬೇರೆ ಯಾವುದೇ ಪ್ರಕರಣಗಳ ತನಿಖೆಗೆ ಪೊಲೀಸರಿಗೂ ಕೂಡ ಸಹಾಯ ಮಾಡಲಾಗುತ್ತೆ. ನೋಡಿ, ಬಸ್ ಒಳಗೆ ಸಿಸಿಟಿವಿ ಅಳವಡಿಕೆ ಪ್ಲಾನ್ ಕೂಡ ನಡೀತಾ ಇರುವಂತದ್ದು. ಮುಂದಿನ ದಿನಗಳಲ್ಲಿ ಬಸ್ಗಳ ಒಳಗೆಯೂ ಕೂಡ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸುವುದು ಸರ್ಕಾರದ ಯೋಚನೆ ಆಗಿದೆ. ಅಂದ್ರೆ ಮೊದಲ ಹಂತದಲ್ಲಿ ದೂರ ಪ್ರಯಾಣದ ಪ್ರೀಮಿಯಂ ಬಸ್ಗಳು ಸಿಸಿಟಿವಿ ಅಳವಡಿಸಲಾಗಿದೆ. ಬಸ್ಗಳು ಊಟಕ್ಕಾಗಿ ನಿಲ್ಲುವಂತಹ ಡಾಬಾಗಳ ಬಗ್ಗೆ ಸಹ ಪ್ರಯಾಣಿಕರಿಂದ ಕೆಲವು ದೂರುಗಳು ಬಂದಿದೆ. ಅದನ್ನ ನಿಗಾವಹಿಸುವಂತಹ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿತ್ತು. ಪ್ರಯಾಣಿಕರ ಸುರಕ್ಷತೆ ನಮ್ಮ ಪ್ರಥಮ ಆದ್ಯತೆಯಾಗಿದೆ ಅಂತ ಹೇಳಿ ತಿಳಿಸಿದ್ದಾರೆ. ಧರ್ಮಸ್ಥಳ ಗ್ರಾಮದ ತಲೆಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಶೇಷ ತನಿಖಾ ತಂಡ ಎಸ್ಐಟಿ ಬೆಳ್ತಂಗಡಿ ಕಚೇರಿಗೆ ನೆನ್ನೆ 3 ಮಂದಿ ಆಗಮಿಸಿ ವಿಚಾರಣೆಯನ್ನು ಎದುರಿಸಿದ್ದಾರೆ. ಸೌಜನ್ಯ ಪರ ಹೋರಾಟಗಾರರಾದಂತಹ ಗಿರೀಶ್ ಮಟ್ಟಣ್ಣನವರು, ಪ್ರದೀಪ್ ಮತ್ತು ಜಯಂತ್ ಬೆಳಗ್ಗೆ ಎಸ್ಐಟಿ ಕಚೇರಿಗೆ ಬಂದಿದ್ರು, ವಿಚಾರಣೆಯನ್ನು ಎದುರಿಸಿದ್ದಾರೆ. ಈ ನಡುವೆ ಪ್ರದೀಪ್ ಅವರನ್ನ ಎಸ್ಐಟಿ ಅಧಿಕಾರಿಗಳು ಪೊಲೀಸರು ಬೆಳ್ತಂಗಡಿ ಕೋರ್ಟ್ಗೆ ಹಾಜರುಪಡಿಸಿದ್ರು. ತಲೆಬುರುಡೆ ಪತ್ತೆ ಪ್ರಕರಣದಲ್ಲಿ ಸಾಕ್ಷ್ಯವಾಗಿ ಪರಿಗಣಿಸಲು ಹೇಳಿಕೆಯನ್ನು ಪಡೆಯಲಾಗಿದೆ. ಇವರಲ್ಲಿ ಪ್ರದೀಪ್ಗೆ 5ನೇ ದಿನ, ಗಿರೀಶ್ ಮಟ್ಟಣ್ಣನವರಿಗೆ 8ನೇ ದಿನ ಹಾಗೂ ಜಯಂತ್ಗೆ 9ನೇ ದಿನದ ವಿಚಾರಣೆಯಾಗಿದೆ. ಪ್ರದೀಪ್ ಸಾಕ್ಷ್ಯ ಎಲ್ಲವನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಸೌಜನ್ಯ ಮಾವ ವಿಠಲ್ ಗೌಡನ ಆಪ್ತ ಪ್ರದೀಪ್ನನ್ನ ಸಂಜೆ ಬೆಳ್ತಂಗಡಿ ಕೋರ್ಟ್ಗೆ ಎಸ್ಐಟಿ ಅಧಿಕಾರಿಗಳು ಹಾಜರುಪಡಿಸಿದ್ರು. ತಲೆಬುರುಡೆ ಪತ್ತೆಗೆ ಸಂಬಂಧಪಟ್ಟಂತೆ ಸಾಕ್ಷ್ಯ ಹೇಳಿಕೆ ದಾಖಲಿಸಲು ಪ್ರದೀಪ್ನನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿದ್ದು, ಈ ಪ್ರಕರಣದಲ್ಲಿ ಬುರುಡೆ ತಂದುಕೊಟ್ಟವರು ವಿಠಲ್ ಗೌಡ ಅನ್ನುವಂತಹ ಹೇಳಿಕೆ ಏನಿದೆ ಆ ಸಂಗತಿ ಸಾಬೀತುಪಡಿಸಲು ಪ್ರದೀಪ್ ಹೇಳಿಕೆ ಕೂಡ ಅಗತ್ಯವಾಗಿದೆ. ಎಸ್ಐಟಿ ತನಿಖೆ ವೇಳೆಯೂ ಪ್ರದೀಪ್ನಿಂದ ಪ್ರಮುಖ ಮಾಹಿತಿ ಅಥವಾ ಘಟನೆಗೆ ಸಂಬಂಧಪಟ್ಟಂತೆ ಸಾಕ್ಷ್ಯಗಳನ್ನು ಕೂಡ ಪಡೆಯಲಾಗಿತ್ತು. BNS 183 ಅಡಿ ದಾಖಲಿಸಲಾಗಿದೆ. ಇದರ ನಡುವೆ ಪ್ರದೀಪ್ ಅವರನ್ನ ಎಸ್ಐಟಿ ಅಧಿಕಾರಿಗಳು, ಎಸ್ಐಟಿ ಪೊಲೀಸರು ಬೆಳ್ತಂಗಡಿ ಕೋರ್ಟ್ಗೆ ಹಾಜರುಪಡಿಸಿ ತಲೆಬುರುಡೆ ಪತ್ತೆ ಪ್ರಕರಣದಲ್ಲಿ ಸಾಕ್ಷ್ಯವನ್ನಾಗಿ ಪರಿಗಣಿಸಲು ಹೇಳಿಕೆಯನ್ನು ಪಡೆಯಲಾಗಿದೆ. ಇವರಲ್ಲಿ ಪ್ರದೀಪ್ಗೆ 5ನೇ ದಿನ, ಗಿರೀಶ್ ಮಟ್ಟಣ್ಣನವರಿಗೆ 8ನೇ ದಿನ ಹಾಗೂ ಜಯಂತ್ಗೆ 9ನೇ ದಿನದ ವಿಚಾರಣೆಯಾಗಿದೆ. ನೋಡಿ, ಈಗಾಗಲೇ BNS 183 ಅದರ ಅಡಿ ನ್ಯಾಯಾಧೀಶರ ಎದುರು ಪ್ರದೀಪ್ ಹೇಳಿಕೆ ದಾಖಲಿಸಲಾಗಿದೆ. ಮ್ಯಾಜಿಸ್ಟ್ರೇಟ್ ಮುಂದೆ ಸಾಕ್ಷಿ ನೀಡುವ ಹೇಳಿಕೆ ಇದಾಗಿತ್ತು. ಇದರ ಆಧಾರದಲ್ಲಿ ವಿಠಲ್ ಗೌಡನ ಬಂಧನಕ್ಕೂ ಎಸ್ಐಟಿ ಅಧಿಕಾರಿಗಳು ವಾರೆಂಟ್ ಪಡೆಯುವಂತಹ ಅವಕಾಶ ಇದೆ. ಬಂಗ್ಲೆಗುಡ್ಡಿಯಲ್ಲಿ ಗುರುವಾರ ಸಂಜೆ ಗೌಪ್ಯವಾಗಿ ಪರಿಶೀಲನೆ ನಡೆಸಲಾಗಿದೆ. ಎಸ್ಐಟಿ SP ಸೈಮನ್ ನೇತೃತ್ವದಲ್ಲಿ ತಂಡ ಬಂಗ್ಲೆಗುಡ್ಡೆಗೆ ತೆರಳಿ ವಿಠಲ್ ಗೌಡ ಆರೋಪಿಸಿದಂತೆ ಬೇರೆ ತಲೆಬುರುಡೆ ಅಸ್ಥಿ ಪಂಜರ ಇದೆಯಾ ಅಂತ ಹೇಳಿ ಪರಿಶೀಲನೆ ನಡೆಸಿ ವಾಪಸ್ ಆಗಿದ್ದಾರೆ. ಹಾಗೆ ನೋಡಿ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೆಪ್ಟೆಂಬರ್ 16ರಂದು ಚಿನ್ನಯ್ಯನ ಜಾಮೀನು ತೀರ್ಪು ಕೂಡ ಹೊರಬೀಳುತ್ತೆ. ಏನಾಗುತ್ತೆ ಅವತ್ತು ಜಾಮೀನು ಭವಿಷ್ಯ? ಬುರುಡೆ ಕೇಸ್ನಲ್ಲಿ ಆರೋಪಿ ಚಿನ್ನಯ್ಯನ ಜಾಮೀನು ಅರ್ಜಿಯನ್ನ ವಿಚಾರಣೆ ನಡೆಸಿದಂತಹ ಬೆಳ್ತಂಗಡಿ ನ್ಯಾಯಾಲಯ ಆದೇಶವನ್ನ ಕಾಯ್ದಿರಿಸಿದೆ ಸೆಪ್ಟೆಂಬರ್ 16ರಂದು.
ಅವತ್ತು ಪ್ರಕಟಿಸಲಾಗುತ್ತೆ. ಆರೋಪಿ ಚಿನ್ನಯ್ಯ ಜೈಲು ಸೇರಿದ ಬೆನ್ನಲ್ಲೇ ಆತನ ಪರ ವಕೀಲರು ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದರು. ಚಿನ್ನಯ್ಯ ಪರ ಜಿಲ್ಲಾ ಕಾನೂನು ಪ್ರಾಧಿಕಾರದ ವಕೀಲರು ಬೆಳ್ತಂಗಡಿಯ ಹೆಚ್ಚುವರಿ ವ್ಯವಹಾರಿಕ ಮತ್ತು ಪ್ರಥಮ ದರ್ಜೆ ಕೋರ್ಟ್ಗೆ ಚಿನ್ನಯ್ಯ ಪರ ಜಿಲ್ಲಾ ಕಾನೂನು ಪ್ರಾಧಿಕಾರದ ವಕೀಲರು ಬೆಳ್ತಂಗಡಿಯ ಹೆಚ್ಚುವರಿ ವ್ಯವಹಾರಿಕ ಮತ್ತು ಪ್ರಥಮ ದರ್ಜೆ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಅದಕ್ಕೆ ಎಸ್ಐಟಿ ಪರ ವಕೀಲರು ಜಾಮೀನಿಗೆ ಆಕ್ಷೇಪಣೆ ಸಲ್ಲಿಸಿದ್ದಾರೆ. ಆಕ್ಷೇಪಣೆ ಸಲ್ಲಿಕೆ ಬಳಿಕ ಎರಡೂ ಕಡೆಯ ವಾದ ಪ್ರತಿವಾದ ಆಲಿಸಿದಂತಹ ನ್ಯಾಯಾಧೀಶರು ಸೆಪ್ಟೆಂಬರ್ 16ಕ್ಕೆ ಆದೇಶವನ್ನ ಕಾಯ್ದಿರಿಸಿದ್ದಾರೆ. ಕತೆ ಕಟ್ಟಿದಂತಹ ಯೂಟ್ಯೂಬರ್ ಸಮೀರ್ ಎಂಡಿ ಈಗ ಮತ್ತೊಂದು ವಿಡಿಯೋ ಮಾಡಿ ತನ್ನ ಕಣ್ಣೀರ ಕಥೆಯನ್ನ ಹೇಳಿಕೊಂಡಿದ್ದಾನೆ. ಎಸ್ಐಟಿ ವಿಚಾರಣೆ ನಂತರ ನಾನು ಮನೆ ಕಳೆದುಕೊಂಡೆ, ಇರೋದಕ್ಕೆ ಮನೆಯೂ ಇಲ್ಲದೆ ಅನಾಥವಾದೆ, ನಾನ್ ನಂಬಿದವರು ನನ್ನ ಕೈ ಬಿಟ್ಟಿದ್ದು, ನಾನೀಗ ಒಪ್ಪಟ್ಟಿಯಾಗಿದ್ದೇನೆ ಅಂತ ಹೇಳಿ ಅಳಲನ್ನ ತೋಡ್ಕೊಂಡಿದ್ದಾನೆ. ಸುಜಾತ ಭಟ್ ಸಂದರ್ಶನ, ಅವರ ಕಣ್ಣೀರು ನೋಡಿ ಅವರ ಬಗ್ಗೆ ವಿಡಿಯೋ ಮಾಡಿದ್ದೆ. ಆದ್ರೆ ಈಗ ಆ ಕಣ್ಣೀರೇ ಸುಳ್ಳು ಅಂದ್ರೆ ನಾನು ಏನ್ ಮಾಡ್ಲಿ ಅಂತ ಹೇಳಿ ಅಳಲನ್ನ ತೋಡ್ಕೊಂಡಿದ್ದಾನೆ. ಧರ್ಮಸ್ಥಳ ಗ್ರಾಮದ ಬುರುಡೆ ಕೇಸ್ ಬಗ್ಗೆ ಯಾಯ್ ವಿಡಿಯೋ ಮಾಡಿದ ಹಿನ್ನೆಲೆಯಲ್ಲಿ ಎಸ್ಐಟಿ ಪೊಲೀಸರು ಸಮೀರ್ನನ್ನ ವಿಚಾರಣೆ ನಡೆಸಿದರು. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ಹುಲ್ಲಹಳ್ಳಿ ಸಮೀಪದ ರಾಯಲ್ ರೆಸಿಡೆನ್ಸಿ ಬಡಾವಣೆಯಲ್ಲಿನ ಆತನ ಬಾಡಿಗೆ ಮನೆಗೆ ಭೇಟಿ ನೀಡಿ ಸ್ಥಳವನ್ನ ಮಹಜರು ನಡೆಸಿದರು. ಆ ಬಳಿಕ ತಾನು ಸಂಕಷ್ಟಕ್ಕೆ ಸಿಲುಕಿ ಹಾಕಿಕೊಂಡಿದ್ದ. ಇದೀಗ ಯೂಟ್ಯೂಬ್ನಲ್ಲಿ ಹೊಸ ವಿಡಿಯೋ ಬಿಡುಗಡೆ ಮಾಡಿದ್ದಾನೆ. ಪ್ರಾಮಾಣಿಕವಾಗಿ ನಾನು ಹೇಳ್ತಾ ಇದ್ದೇನೆ, ಇವತ್ತು ನನಗೆ ಮನೆ ಇಲ್ಲ, ಯಾವುದೋ ಒಂದು ಪುಟ್ಟ ಬಾಡಿಗೆ ಮನೆಯಲ್ಲಿ ಇದ್ವಿ. ಆದರೆ ಪೊಲೀಸರು ತನಿಖೆಗೆ ಅಂತ ಮನೆಗೆ ಬಂದರು. ಇದಾದ ನಂತರ ಮನೆಯ ಮಾಲೀಕರು ನಮ್ಮನ್ನ ಮನೆಯಿಂದ ಖಾಲಿ ಮಾಡಿಸಿದ್ದಾರೆ. ಇವತ್ತು ಸಮೀರ್ ಎಂಡಿ ಅಂದ್ರೆ ಯಾರು ಮನೆ ಕೊಡ್ತಾ ಇಲ್ಲ. ಸಮೀರ್ ಎಂಡಿ ಅಂದ್ರೆ ಜನ ಹೆದರ್ಕೊಳ್ತಿದ್ದಾರೆ. ನನಗೀಗ ಬಾಡಿಗೆ ಮನೆಯೂ ಸಿಗ್ತಾ ಇಲ್ಲ, ಹೀಗಾಗಿ ಇವತ್ತು ನನಗೆ ಇರೋದಕ್ಕೆ ಮನೆಯೇ ಇಲ್ಲ, ನಾನು ನನ್ನ ತಾಯಿ ಮನೆ ಇಲ್ಲದೆ ಅಲ್ಲಾಡ್ತಾ ಇದ್ದೇವೆ ಅಂತ ಹೇಳಿ ಅಳಲನ್ನ ತೋಡ್ಕೊಂಡಿದ್ದಾನೆ. ಕಳೆದ 1.5 ತಿಂಗಳಿಂದ ನನ್ನ ವಿರುದ್ಧ ಅಪಪ್ರಚಾರ ನಡೀತಾ ಇದೆ, ನನಗೆ ವಿದೇಶದಿಂದ ಫಂಡ್ ಬಂದಿದೆ ಅಂತ ಹೇಳಿ ಆರೋಪ ಮಾಡ್ತಿದ್ದಾರೆ. ನನಗೆ ಯಾವುದೇ ಫಂಡ್ ಬಂದಿಲ್ಲ, ಹಣ ತೆಗೆದುಕೊಂಡಿದ್ರೆ ತನಿಖೆಯಿಂದ ಹೊರ ಬರ್ತಾ ಇತ್ತು. ಪೊಲೀಸರಿಗೆ ನನ್ನ ಎಲ್ಲಾ ಬ್ಯಾಂಕ್ ದಾಖಲೆ ಕೊಟ್ಟಿದ್ದೇನೆ, ನಾನು ಯಾವುದೇ ತಪ್ಪು ಮಾಡಿಲ್ಲ. ಆದ್ರೆ ನನ್ನ ವಿರುದ್ಧ ಸುಳ್ಳು ಆರೋಪ ಮಾಡುವವರನ್ನ ಯಾರು ಪ್ರಶ್ನೆ ಮಾಡುವುದಿಲ್ಲ ಅಂತ ಹೇಳಿದ್ದಾನೆ. ಇಲ್ಲಿ ಗಟ್ಟಿಯಾಗಿ ನ್ಯಾಯದ ಪರ ನಿಂತರೆ ಎಲ್ಲರಿಗೂ ಇದೇ ಪರಿಸ್ಥಿತಿ ಬರುತ್ತೆ. ನಾನು ಸತ್ಯ ನ್ಯಾಯದ ಪರವಾಗಿ ಹೋರಾಟ ಮಾಡಿದ್ದೇನೆ. ಹೆಣ್ಣು ಮಕ್ಕಳಿಗೆ ಆಗಿರುವಂತಹ ಅನ್ಯಾಯಕ್ಕೆ ನ್ಯಾಯ ಸಿಗಲಿ ಅಂತ ಶಕ್ತಿ ಮೀರಿ ಪ್ರಯತ್ನ ಪಟ್ಟಿದ್ದೇನೆ. ಆ ತಾಯಿಯ ಕಣ್ಣೀರನ್ನ ನೋಡಿ ಸುಜಾತ ಭಟ್ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ. ಅವರ ಇಂಟರ್ವ್ಯೂ ನೋಡಿ ನಾನು ಕೂಡ ಅಂದ್ರೆ ಅವರು ಹಾಕಿದಂತಹ ಕಣ್ಣೀರನ್ನು ನೋಡಿ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ. ಆದ್ರೆ ಈಗ ಆ ಕಣ್ಣೀರೇ ಸುಳ್ಳು ಅಂದ್ರೆ ನಾನು ಏನ್ ಮಾಡ್ಲಿ, ನನ್ನ ವಿಡಿಯೋನೇ ಸುಳ್ಳು ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಪೊಲೀಸರ UDR ರಿಪೋರ್ಟ್ ಸುಳ್ಳ? ಸೌಜನ್ಯ ಪದ್ಮಲತಾ ಅವರನ್ನ ಸಾಯಿಸಿದ್ರು, ಹಾಗೆ ಯಾರು ಅವರನ್ನ ಸಾಯಿಸಿದ್ಯಾರು? ನಮ್ಮವರೇ ನನಗೆ ಕೈ ಕೊಟ್ರು, ಅವರನ್ನ ನಂಬಿ ನಾನೀಗ ಮೋಸ ಹೋಗಿದ್ದೇನೆ ಅಂತ ಹೇಳಿ ಸಮೀರ್ ಎಂಡಿ ಅಳಲನ್ನ ತೋಡ್ಕೊಂಡಿದ್ದಾನೆ. ಈಗಾಗಲೇ ಒಂದು ವಿಡಿಯೋ ಮಾಡಿದ್ದಾನೆ, ಅದನ್ನ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಹರಿಬಿಟ್ಟಿದ್ದಾನೆ. ಸೊ ಇದಾಗಿತ್ತು ಇವರಿಗಿನ ಟಾಪ್ 5 ಸುದ್ದಿಗಳು. ನೋಡ್ತಾರೆ ರೆಬಲ್ ಟಿವಿ.